ಎಲ್ರಿಗೂ ನಮಸ್ಕಾರ. ನ್ಯೂಸ್ ಗೊತ್ತಾಯ್ತಾ? ಟಾಕ್ಸಿಕ್ ಸಿನಿಮಾದ ನ್ಯೂಸು ತುಂಬ ಜನ ಗೊತ್ತಾಗಿರುತ್ತೆ, ಈಗ ಆಲ್ರೆಡಿ ನೋಡಿರ್ತೀರ. ಗೊತ್ತಾಗಿಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಒಂದ್ಸರಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ವಿಲ್ ಬಿ ಡಿಸ್ಕ್ರಿಪ್ಷನ್. ಒಂದ್ಸರಿ ನೋಡಿ ಹೋಗ್ಬಿಟ್ಟು ಚೆಕ್ ಮಾಡಿ, ಓಕೆನಾ? ಸೊ ನನಗಂತೂ ಬೇಜಾರಾಯಿತು ಗುರು. ಇನ್ನೂ ಎಷ್ಟು ಸಾರಿ ಇವರು ಮುಂದಕ್ಕೆ ಹೋಗ್ತಾರೆ, ರಿಲೀಸ್ನ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಬೇಜಾರಾಯಿತು. ಓಕೆ, ಕಾರಣ ಹೇಳ್ತೀನಿ. ವಿಷಯ ಏನಪ್ಪ ಅಂತಂದರೆ, ಟಾಕ್ಸಿಕ್ ಸಿನಿಮಾದ ರಿಲೀಸ್ ಪೋಸ್ಟ್ಪೋನ್ ಆಗಿದೆ. ಏನಕ್ಕೆ, ಪರ್ಫೆಕ್ಟ್ ರೀಸನ್ ಏನು ಅಂತ ಯಾರಿಗೂ ಹೇಳಿಲ್ಲ ಅವರು. ಬಟ್ ಅವ್ರು ಕೊಡ್ತಿರೋ ಕಾರಣ ಏನು ಅಂತ ಹೇಳ್ತೀನಿ ಪೋಸ್ಟ್ಪೋನ್ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಗುರು ನಾನು. ಮೇ ಬಿ ಒಂದು 3-4 ಡೇಸ್ ಆಗಿರ್ಬೋದು. ಜನನಾಯಕನ್ ಬಂದ್ಬಿಟ್ಟು ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ, ಅದು ಪ್ರಾಬ್ಲಮ್ ಆಗಿದೆ ಇವಾಗ. ಮತ್ತು KD ಸಿನಿಮಾ ಬಂದು ಹೆಚ್ಚು ಕಡಿಮೆ 8-9 ತಿಂಗಳಿಂದನೂ ರಿಲೀಸ್ ಮಾಡ್ತೀವಿ ಅಂತ ಅಂದ್ಕೊಂಡು ಬಂದು ಈಗ ಏಪ್ರಿಲ್ 30ಕ್ಕೆ ಅಂದರೆ ನಾಳೆ ಮೂವಿ ರಿಲೀಸ್ ಆಗ್ತಾಯಿದೆ. ಅದನ್ನು ಹೋಗಿ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಟಾಕ್ಸಿಕ್ ಸಿನಿಮಾಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ, ಈ KVM ಪ್ರೊಡಕ್ಷನಲ್ಲಿ ಬರ್ತಿರುವಂಥ ದೊಡ್ಡ ದೊಡ್ಡ ಸಿನಿಮಾ ಮೂರೂ, ಜನನಾಯಕನ್, KD, ಟಾಕ್ಸಿಕ್ ಬಂದು ಜನನಾಯಕನಿಗಿಂತ ದೊಡ್ಡ ಸಿನಿಮಾ ನನ್ನ ಕೇಳಿದ್ರೆ. ಎರಡೂ ಸಿನಿಮಾಗಳಿಗೂ ಪ್ರಾಬ್ಲಮ್ ಆಗಿತ್ತು. ಟಾಕ್ಸಿಕ್ಗೆ ಏನಾದರೂ ಪ್ರಾಬ್ಲಮ್ ಆಗಬಹುದಾ, ಆಗದೇ ಇದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಪ್ರಾಬ್ಲಮ್ ಆಗೇ ಹೋಯಿತು. ಪ್ರಾಬ್ಲಮ್ ಅಂತಂದರೆ ಇದು ಪ್ರಾಬ್ಲಮ್ ಅಲ್ಲ, ಇದು ಪೋಸ್ಟ್ಪೋನ್ ಅಷ್ಟೇ. ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. June 4ಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಅಯ್ಯೋ, ಇನ್ನೂ ಎಷ್ಟು ಸರಿ ಪೋಸ್ಟ್ಪೋನ್ ಮಾಡ್ತಾರಪ್ಪ. ಆಲ್ರೆಡಿ 2 ಸರಿ ಮಾಡಿದ್ದಾರೆ ಇವರು. ಈಗ ಆಲ್ರೆಡಿ ರಿಲೀಸ್ ಆಗಿ ಸುಮಾರು ಹೆಚ್ಚು ಕಡಿಮೆ ಹತ್ತಿರ 1 ವರ್ಷನೇ ಆಗಿರಬೇಕಿತ್ತು ಟಾಕ್ಸಿಕ್ ರಿಲೀಸ್ ಆಗಿ. ಮುಂಚೆ ಅವರು ಹಳೆ ಡೇಟ್ಗೆ ಹೇಳಿದ್ರಲ್ಲ ರಿಲೀಸ್ ಮಾಡ್ತೀವಿ ಅಂತ, ಫಸ್ಟ್ ಅನೌನ್ಸ್ಮೆಂಟಲ್ಲಿ ಒಂದು ಟೀಸರ್ ಬಿಟ್ಟು ಅನೌನ್ಸ್ ಮಾಡಿದರು. ಆ ಡೇಟ್ಗೆ ಕರೆಕ್ಟಾಗಿ ರಿಲೀಸ್ ಆಗಿದ್ದರೆ ಟಾಕ್ಸಿಕ್ಕು, ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಡಿಮೆ 1 ವರ್ಷ ಆಗಬೇಕಿತ್ತು. ಪೋಸ್ಟ್ಪೋನ್ ಆಯಿತು. March 19ಗೆ ಅನೌನ್ಸ್ ಮಾಡಿದ್ರು ಹೊಸ ಡೇಟು. ಮತ್ತೆ ಅದನ್ನು ಪೋಸ್ಟ್ಪೋನ್ ಮಾಡಿ June 4ಗೆ ಹಾಕಿದ್ರು. ಈಗ June 4ಗೂ ರಿಲೀಸ್ ಆಗ್ತಾಯಿಲ್ಲ, ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ರೀಸೆಂಟಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾ ಕಾರ್ನ್ ಅನ್ನೋ ಒಂದು ಇವೆಂಟ್ಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೋಗಿರ್ತಾರೆ. ಟಾಕ್ಸಿಕ್ ಸಿನಿಮಾ ಟೀಮ್ ಹೋಗಿರುತ್ತೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೋಗಿರ್ತಾರೆ, ನಮಿತ್ ಮಾಲ್ಹೋತ್ರಾ ರಾಮಾಯಣದ ಪ್ರೊಡ್ಯೂಸರ್ ಅವರು ಹೋಗಿರ್ತಾರೆ. ಅಲ್ಲೇನಾಗಿದೆ, ರಾಮಾಯಣದ ಬಗ್ಗೆ, ಟಾಕ್ಸಿಕ್ ಬಗ್ಗೆ ಒಂದಷ್ಟು ವಿಷಯಗಳು, ಮಾತುಕತೆ, ಚರ್ಚೆ ಎಲ್ಲ ಆಗಿದೆ. ಮತ್ತು ಇಂಟರ್ನ್ಯಾಷನಲ್ ಮೀಡಿಯಾಗೆ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಏನಪ್ಪ ಅಂತಂದರೆ, ರಾಮಾಯಣ ಈ ವರ್ಷ ದೀಪಾವಳಿ ಒಂದು ಪಾರ್ಟ್ ರಿಲೀಸ್ ಆಗುತ್ತೆ, 2ನೇ ಪಾರ್ಟು ನೆಕ್ಸ್ಟ್ ಇಯರ್ ದೀಪಾವಳಿ ರಿಲೀಸ್ ಆಗುತ್ತೆ, ಅದೆಲ್ಲ ಗೊತ್ತು ನಮಗೆ. ಟಾಕ್ಸಿಕ್ದು 9 ನಿಮಿಷದ ಒಂದು ಶೋ ರೀಲ್ನ ತೋರಿಸಿದ್ದಾರೆ ಡೈರೆಕ್ಟರ್ಗಳಿಗೆ. ಅಂದರೆ ಇಂಟರ್ನ್ಯಾಷನಲ್ ಸಿನಿಮಾ ಮೇಕರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಇವರೆಲ್ಲ ಬಂದಿದ್ರಂತೆ ಅಲ್ಲಿಗೆ ಸಿನಿಮಾ ಕಾನ್ಗೆ. ಅಲ್ಲೇನಾಗುತ್ತೆ, ಸ್ಕ್ರೀನಿಂಗ್ ಮಾಡಿದ್ದಾರೆ. ಮೊಬೈಲಲ್ಲಿ ತೋರಿಸಿಲ್ಲಪ್ಪ ಮೂವಿನ, ಸ್ಕ್ರೀನಿಂಗ್ ಮಾಡಿದ್ದಾರೆ 9 ನಿಮಿಷದ ಟಾಕ್ಸಿಕ್ ಶೋ ರೀಲ್ ಅಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಟ್ರೈಲರ್ ಥರನೇ ಇರುತ್ತೆ, ಬಟ್ ಟ್ರೈಲರ್ ಅಲ್ಲ. ಟ್ರೈಲರ್ ಅಂತಂದರೆ ನಿಮಗೆ ಒಂದು 3 ನಿಮಿಷ 4 ನಿಮಿಷ ಇರುತ್ತೆ, ತುಂಬ ಚಿಕ್ಕ ಟ್ರೈಲರ್ ಇರುತ್ತೆ. ಶೋ ರೀಲ್ ಅಂತಂದರೆ ಸಿನಿಮಾ ಸ್ಟಾರ್ಟ್ ಆಗಿ ಎಂಡಿಂಗ್ವರೆಗೂ ಮೇನ್ ಸೀಕ್ವೆನ್ಸ್, ಮೇನ್ ಸೀನ್ಸ್ಗಳನ್ನು ಕಟ್ ಮಾಡಿ ಒಂದು ಶೋ ರೀಲ್ ಅಂತ ಮಾಡಿರ್ತಾರೆ. ಅದನ್ನು ತೋರಿಸೋದು ಬಂದ್ಬಿಟ್ಟು ಈ ಸಿನಿಮಾನ ಸೇಲ್ ಮಾಡ್ತೀವಲ್ಲ ನಾವು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಡಿಸ್ಟ್ರಿಬ್ಯೂಟರ್ ಬರ್ತಾನೆ, ನಿಮ್ಮ ಸಿನಿಮಾ ನಾನು ತಗೋತೀನಿ ಅಂತಾನೆ, ಅವರು ತೋರಿಸೋವಂಥ ಶೋ ರೀಲ್. ಅದನ್ನು ಸಿನಿಮಾಕಾನ್ ಇವೆಂಟಲ್ಲಿ ತೋರಿಸಿದಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಮೇಕರ್ಸ್ ಏನು ಮಾಡಿದ್ದಾರೆ, ಈ ಸಿನಿಮಾ ನಾವು ತಗೋತೀವಿ, ಗ್ಲೋಬಲಿ ರಿಲೀಸ್ ಮಾಡೋದಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದಾಗ, ಅಲ್ಲೇನಾಗಿದೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗಾಗಿರ್ಬೋದು ಮತ್ತು KVN ಪ್ರೊಡಕ್ಷನ್ ಅವ್ರಿಗಾಗಿರ್ಬೋದು ಐಡಿಯಾ ಚೇಂಜ್ ಆಗಿದೆ. ಈಗ ನಾವೇನು ರಿಲೀಸ್ ಮಾಡ್ತಾಯಿದ್ದೀವಿ, ಗ್ಲೋಬಲಿ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅದಕ್ಕಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ರಿಲೀಸ್ ಪ್ಲ್ಯಾನ್ ಮಾಡ್ಬೋದು. ಪ್ಲಸ್ ಅದರ ಕ್ವಾಲಿಟಿ ಹೆಂಗಿದೆಯಂತೆ, ಟಾಕ್ಸಿಕ್ ಸಿನಿಮಾ ಕ್ವಾಲಿಟಿ ಹೆಂಗಿದೆ, ಇಂಗ್ಲೀಷ್ ಮೂವಿ ಮೇಕರ್ಸ್ಗೆ ಕ್ವಾಲಿಟಿ ಇಷ್ಟ ಆಗಿಬಿಟ್ಟು ಇದನ್ನು ನಾವು ತಗೋತೀವಿ ಅಂತ ಹೇಳ್ತಾರೆ ಅಂತಂದರೆ, ಕ್ವಾಲಿಟಿ ಯಾವ ಟಾಪ್ ನಾಚಲ್ಲಿ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ನಾವು. ಅಷ್ಟು ಚೆನ್ನಾಗಿ ಬಂದಿದೆಯಂತೆ ಮೂವಿ. ಸೊ ಆದ ಕಾರಣ ಈಗ June 4ಗೆ ರಿಲೀಸ್ ಆಗಬೇಕಾದಂತಹ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ನಮಗೂ ನೋಡಿ ಸಾಕಾಗೋಯ್ತು. June 4ಗಂತೂ ಆಗ್ತಾಯಿಲ್ಲ. ಅದಾದಮೇಲೆ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಮತ್ತೆ June 4 ಒಳಗಡೆ ನೀವು ಅನೌನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಇನ್ನೂ ಒಂದು 6 ತಿಂಗಳು ಮುಂದಕ್ಕೆ ಹೋಯಿತು ಅಂತಂದರೆ, ನಿಮ್ಮ KGF Chapter 2 ಸಿನಿಮಾ ಬಂದು ಯಶ್ ಅವ್ರದ್ದು 4 ವರ್ಷ ಆಲ್ರೆಡಿ ಆಗಿದೆ. ಇನ್ನೊಂದು 6 ತಿಂಗಳು ಮುಂದಕ್ಕೆ ಹೋದರೆ ಟಾಕ್ಸಿಕ್ ರಿಲೀಸ್ ಆಗೋಷ್ಟು 5 ವರ್ಷವೂ ಆಗುತ್ತೆ, 6 ವರ್ಷವೂ ಆಗುತ್ತೆ, ಹೇಳೋಕ್ಕಾಗಲ್ಲ. ದಯವಿಟ್ಟು ಜಾಸ್ತಿ ಲೇಟ್ ಮಾಡಿಬಿಡಿ, ಆದಷ್ಟು ಬೇಗ ಸಿನಿಮಾನ ರಿಲೀಸ್ ಮಾಡಿ. ಅಂದರೆ ಇಂಟರ್ನ್ಯಾಷನಲ್ ಫಿಲ್ಮ್ ಮೇಕರ್ಸ್ ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಅಂದಿದ ತಕ್ಷಣ ತಗೊಳ್ಳಿ ರಿಲೀಸ್ ಮಾಡಿ ಅಂತ ಕೊಡೋಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂಥ ಪ್ರೊಸೀಜರ್ಸು, ಅದಕ್ಕೆ ನಾವು ಮಾಡಬೇಕಾದಂಥ ಫಾರ್ಮಾಲಿಟೀಸು, ಹಣಕಾಸಿನ ವ್ಯವಹಾರ ಇರುತ್ತೆ.
ದೊಡ್ಡ ಮಟ್ಟದಲ್ಲಿ ಹೋಗ್ತಿರೋದ್ರಿಂದ ಅದಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಸಿನಿಮಾಕಾನ್ ಇವೆಂಟ್ ಆಗಿ ಹೆಚ್ಚು ಕಡಿಮೆ ಒಂದು 2-3 ವೀಕ್ಸ್ ಆಗಿರ್ಬೋದು, ಹೆಚ್ಚು ಕಡಿಮೆ ಒಂದು ತಿಂಗಳೇ ಆಗಿರ್ಬೋದು. ಇನ್ನೂ ಒಂದು ತಿಂಗಳಿದೆ ರಿಲೀಸ್ ಮಾಡೋಕ್ಕೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಡೇಟ್ ಲೆಕ್ಕ ಹಾಕಿದ್ರು 2 ತಿಂಗಳು ಟೈಮ್ ಸಾಕಾಗಲ್ಲ ಇದಕ್ಕೆಲ್ಲ. ಇಷ್ಟೇ ವಿಷಯ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ಬೇಜಾರಂತೂ ಆಗುತ್ತೆ, ಇರಲಿ, ಏನೂ ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ನಾಳೆ ರಿಲೀಸ್ ಆಗ್ತಿರುವಂಥ KD ಸಿನಿಮಾನ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡ್ರಪ್ಪ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬರ್ತೀನಿ.